ನಮಸ್ಕಾರ ಸ್ನೇಹಿತರೆ, ನಾನು ತುಳಸಿ ಗಿಡಕ್ಕೆ ಮನೆಯಲ್ಲೇ ಕಾಂಪೋಸ್ಟ್ನ ಹೇಗೆ ತಯಾರು ಮಾಡ್ಕೋತೀನಿ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನೊಂದು ಇಲ್ಲೊಂದು ಖಾಲಿ ಡಬ್ಬಿದೆ ಪೇಂಟೊಂದು, ಆ ಡಬ್ಬು ತೊಗೊಂಡು ಅದಕ್ಕೆ ಸ್ವಲ್ಪ ಪೂಜೆಗೆ ಮುಡಿಸಿರ್ತೀವಲ್ಲ ಹೂವು, ಆ ಹೂವನ್ನು ನಾನು ಈ ಪೇಂಟನ್ನು ಬಾಕ್ಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಣಗೋದ್ಮೇಲೆ ನಾವು ತೆಗೆದಿಟ್ಕೊಂಡಿರ್ತೀವಲ್ಲ ಆ ಹೂವನ್ನೇ ಯೂಸ್ ಮಾಡ್ಕೋಬೋದು. ಅದರಿಂದನೂ ತುಂಬಾ ಉಪಯೋಗ ಇದೆ ಗಿಡಗಳಿಗೆ. ಅದಕ್ಕೆ ನಾನು ಇವಾಗ ಮನೆಯಲ್ಲೇ ಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರ ಬರುತ್ತಲ್ಲ, ಆ ಗೊಬ್ಬರ ಎರಡೂ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಮಣ್ಣಿದೆ. ಆ ಮಣ್ಣನ್ನು ನಾನು ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಗಾರ್ಡನ್ ವೇಸ್ಟು ಮತ್ತು ಕಿಚನ್ ವೇಸ್ಟು ಇದೆಲ್ಲ ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ. ಈ ಥರ ನಾನು ಪಾಟ್ಗಳು ರೆಡಿ ಮಾಡ್ಕೋಬೇಕಾದ್ರೆ ಯೂಸ್ ಮಾಡ್ಕೊಳ್ತೀನಿ. ನೋಡಿ ನಾನು ಹೇಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದನ್ನ ನಿಮಗೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಫುಲ್ಲು ಫಿಲ್ ಮಾಡಿಕೊಂಡು ಅದಕ್ಕೆ ಮಣ್ಣು ಹಾಕೋಬೇಕು. ನೀಟಾಗಿ ಎಲ್ಲ ಮಣ್ಣು ಹಾಕ್ಕೊಂಡು ಫುಲ್ ಫಿಲ್ ಮಾಡ್ಕೊಳ್ಳಿ. ಅದು ಪಾಟ್ನ ಫುಲ್ಲು ಮಣ್ಣು ಸ್ವಲ್ಪ ಟೈಟಾಗಿರಬೇಕು. ಲೂಸಾಗಿದ್ದರೆ ಸಸಿ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಟೈಟಾಗಿ ಇರೋಂಗೆ ನಾವು ಮಣ್ಣು ಹಾಕ್ಕೋಬೇಕು. ಅದು ಕೊಳೆತು ಗೊಬ್ಬರ ಆಗಿ ಸಸಿ ಚೆನ್ನಾಗಿ ಬರುತ್ತೆ. ನಾವು ಡೈಲಿ ನೀರು ಹಾಕೋದ್ರಿಂದ ಕೊಳಿತಾ ಇರುತ್ತೆ. ಅದು ನಾವು ಹಾಕಿರೋದು ವೇಸ್ಟೆಲ್ಲ ನಾವು ತುಂಬಿದ್ದೀವಲ್ಲ ಅದೆಲ್ಲ ನೀಟಾಗಿ ಕೊಳೆತು ಆ ಗಿಡ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಫಿಲ್ ಮಾಡಿಕೊಂಡು ಅದಕ್ಕೊಂದು ನಾನು ತುಳಸಿ ಗಿಡ ಹಾಕ್ತಾಯಿದ್ದೀನಿ. ತೋರಿಸ್ತೀನಿ ನೋಡಿ ಇವು ಎಷ್ಟು ಚೆನ್ನಾಗಿ ಬೆಳೆದಿದೆ ಅನ್ನೋದನ್ನ. ನಾನು ಈ ಥರ ತಯಾರು ಮಾಡಿಕೊಂಡು ನೋಡಿ ಇವಾಗ ಮನೆ ಹತ್ರ ಅದೇ ಪೇಂಟ್ ಬಾಕ್ಸಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬೇರೆ ಏನೂ ಮಾಡೋಂಗಿಲ್ಲ ನಾವು. ಪೇಂಟಿನ ಬಾಕ್ಸಲ್ಲೇ ಈ ಥರ ವೇಸ್ಟೇಜ್ನ ನಾವು ತುಂಬಿಟ್ಕೊಂಡು ಮಣ್ಣು ಫಿಲ್ ಮಾಡಿಕೊಂಡ್ರೆ ಕೊಟ್ಟಿಗೆ ಗೊಬ್ಬರ ಸಿಗೋಲ್ಲ ಅಂದ್ರೂ ಬರೀ ಮಣ್ಣಲ್ಲೇ ನಾವು ಈ ಥರ ಮಾಡ್ಕೋಬೋದು. ಅವಾಗ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನಾವು ವೇಸ್ಟೇಜೆಲ್ಲ ಹಾಕಿರ್ತೀವಿ, ಅದು ಕೊಳೆತು ಗೊಬ್ಬರ ಆಗಿರುತ್ತಲ್ಲ, ಅದರಿಂದ ಗಿಡ ಚೆನ್ನಾಗಿ ಬರುತ್ತೆ. ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ಕಾರ.